ಮಾಡೋದು ಅದು ಕೂಡ ಅದಕ್ಕೋಸ್ಕರ ಎರಡು ಓಪನ್ ಮಾಡಬೇಕು. ಕೆಳಗಡೆ ಕೂತ್ಕೊಂಡು ಬೇಕಾದ್ರೆ ಮನೆಗಳಲ್ಲಿ ನೀವು ಅಭ್ಯಾಸ ಮಾಡ್ಕೋಬೇಕು. ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕೆ ವಯಸ್ಸಾಗ್ತದೆ ನೀವು ಬೇಕಾದ್ರೆ ಹೇಳ್ಕೊಡ್ಬೇಕು. ಅವ್ರಿಗೆ ಮೇಲ್ಗಡೆ ಕೂರಿಸಿ ಎರಡು ಕೈ ಕೊಡ್ತೀವಿ, 3 ಸ್ಟೆಪ್ ಕೊಡ್ತೀವಿ. ಕಣ್ಬಿಟ್ಟು ನೋಡಿ, ಬಲಗೈ ಕ್ರಿಯಾಶಕ್ತಿ, ಎಡಗಡೆ ಇಚ್ಛಾಶಕ್ತಿ. ಅಕ್ಕ ಮಾಡಿ, ನೀವು ಮಾಡಿ, ಮಗು ಇದು ಒಳ್ಳೇದಾಗುತ್ತೆ. ನೀವು ಅಲ್ಲಿ ಮುಳುಗೋದಲ್ಲ, ಇಲ್ಲೇ ಮುಳುಗ್ತೀರಾ. ಹೌದಾ? ಈಗ ನಮ್ಮ ಬಲಗೈ ಎಡಭಾಗದ ಹೃದಯ ಮೇಲೆ, ಬಲಗೈ ಎಡಗೈ ಹಿಂಗೆ ಇರುತ್ತೆ, ಎಡಗೈ ಏನು ಕೆಲಸ ಇಲ್ಲ. ಎಡಗೈ ಲೆಫ್ಟ್ ಹಾರ್ಟ್ ಅಲ್ಲ, ತುಂಬ ಕೊಡ್ಬೇಡಿ ಮಾಡ್ತಾರೆ. ಸ್ನೇಹಿತರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು. ಈ ಮಾತಾಡಿ ಗುರುಗಳಿದ್ದಾರೆ, ಎಲ್ಲ ನೋಡ್ಕೊಳ್ಳಿ. ಆಯಿತು. ಹಣೆ ಮೇಲೆ ಬಲಗೈ ಹಣೆ ಮೇಲೆ. ಯಾಕಂದ್ರೆ ನಿಮ್ಮ ಕುಂಡಲಿನಿ ಶಕ್ತಿ ಮೇಲೆ ಬರ್ಬೇಕಲ್ವಾ. ನೀವು ಭಕ್ತಿಯಿಂದ ಕೂತ್ಕೊಂಡ್ರೆ ನಿಮ್ಮ ಕುಂಡಲಿನಿ ಮೇಲೆ ಬರಬೇಕು. ಲಾಸ್ಟ್ ಸ್ಟೆಪ್ಪು ನೆತ್ತಿ ಮೇಲೆ ಇಟ್ಕೊಳ್ಳಿ. ಚರ್ಮ ಸುತ್ತಿಸ್ತಾ ಬನ್ನಿ. ಈಗ ತಲೆ ಚರ್ಮ ಸುತ್ತಿಸ್ತಾ ಬನ್ನಿ. ಲಾಕ್ ಮಾಡಿದ್ರ ಮತ್ತೆ ಲಾಕ್ ಮಾಡಿಬಿಡಿ. ಹಾಲು ಓಪನ್ ಮಾಡಿ 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 7 ಸಲ ಕೈ ಎತ್ತಿ. 3 ಸ್ಟೆಪ್ ಮಾಡಬೇಕಾದ್ರೆ ದಯವಿಟ್ಟು ಕಣ್ಣು ಮುಚ್ಚಿ, ಓಕೆನಾ? ಕಣ್ಣು ಮುಚ್ಕೊಳ್ಳೋದು. ಶ್ರೀ ಮಾತಾಜಿಯವರು ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರೇ ಗುರುಗಳು. 140 ದೇಶದಲ್ಲಿದೆ ಸಹಜಯೋಗ. 140 ಕಂಟ್ರೀಸ್. ಈ ಊಹೆ ಮಾಡ್ಕೊಳ್ಳಿ, ಯಾಕೆ 140 ದೇಶದಲ್ಲಿ ಇರ್ಬೋದು, ಅದರ ಪ್ರಭಾವ ಎಷ್ಟಿದೆ, ಅದರ ಶಕ್ತಿ ಎಷ್ಟಿದೆ, ಆವಾಗ ನಿಮ್ಗೆ ಅರ್ಥ ಆಯ್ತಾ? ಶ್ರೀ ಮಾತಾಜಿ ದಯವಿಟ್ಟು ನಮಗೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಕೊಡಿ. ಇವರು ಅವ್ರು ಕೊಡೋದು ನಾವು. ಈಗ ಕಣ್ಣು ಮುಚ್ಕೊಳ್ಳಿ. ಪರಮಾತ್ಮ ಅದೇ ಪರಮಾತ್ಮನೇ, ಚೇತನನೇ, ಪರಮ ಚೈತನ್ಯ ದಯಪಾಲಿಸಿ. ಹೇಳ್ಕೊಳ್ಳಿ ಸರ್. ನಾನು ಹೇಳ್ತೀನಿ ಸರ್. ನಾನು ಆಮೇಲೆ ನಿಮ್ಮದು ಹೇಳಕ್ಕೆ ಬಿಡೋದಲ್ಲ ನೀವು. ಈಗ ನಾನು ಆಮೇಲೆ ನಿಮ್ದು ಹೇಳಿ ಪರವಾಗಿಲ್ಲ, ಓಕೆನಾ? ಈಗ ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ಮಾತಾಡ್ಕೊಳ್ಳಿ. ಬಲಗೈನ ಲೆಫ್ಟ್ ಹಾರ್ಟ್ ಮಾಡಿ. ಶ್ರೀ ಮಾತಾಜಿ, ಹೇ ಪರಮಾತ್ಮ, ನಾವೆಲ್ಲರೂ ಆತ್ಮರಾಗಿದ್ದೇವೆ. ನಮ್ಮ ಕಡೆಯಿಂದ ಹೇ ಪರಮಾತ್ಮ, ನಾವೆಲ್ಲರೂ ಶುದ್ಧ ಆತ್ಮರಾಗಿದ್ದೇವೆ. ಹೇ ಪರಮಾತ್ಮ, ತಮ್ಮ ಕಡೆಯಿಂದ ನಾವೆಲ್ಲರೂ ಪರಿಶುದ್ಧ ಆತ್ಮ ಸ್ವರೂಪರಾಗಿದ್ದೇವೆ. ಹೇ ಪರಮಾತ್ಮ, ತಮ್ಮ ಕೃಪೆಯಿಂದ ನಾವೆಲ್ಲರೂ ಪರಿಶುದ್ಧ ಆತ್ಮ ಸ್ವರೂಪರಾಗಿದ್ದೇವೆ. ಕಣ್ಣು ಮುಚ್ಕೊಳ್ಳಿ. ಯಾಕೆ ಈಗ ಬಲಗೈನ ಹಣೆ ಮೇಲೆ ಇಟ್ಕೊಳ್ಳಿ. ಬಲಗೈ ಹಣೆ ಮೇಲೆ ತುಂಬ ಇಂಪಾರ್ಟೆಂಟ್ ಇದು. ಶ್ರೀ ಮಾತಾಜಿ, ನಾವೆಲ್ಲರನ್ನೂ ಕ್ಷಮಿಸುತ್ತೇವೆ. ಭಗವಂತ, ನಾವೆಲ್ಲರನ್ನೂ ಕ್ಷಮಿಸುತ್ತೇವೆ. ಹೇ ಪರಮಾತ್ಮ, ನಾವು ಎಲ್ಲರನ್ನೂ ಕ್ಷಮಿಸುತ್ತೇವೆ. ನಮ್ಮನ್ನು ನಾವು ಕ್ಷಮಿಸುತ್ತೇವೆ. ಇಲ್ಲಿ 3 ನಾಡಿಗಳು ಸೇರುತ್ತೆ. ಕ್ಷಮೆ ಕೊಟ್ಟರೆ ಮಾತ್ರ ಕುಂಡಲಿನಿ ಮೇಲೆ ಹೋಗೋದು. ನಮ್ಮ ಮನಸ್ಸಿನ ದ್ವೇಷ ಇದ್ದರೆ ಕುಂಡಲಿನಿ ಮೇಲೆ ಹೋಗೋದು. ಶ್ರೀಮಾತಾಜಿ, ನಾವೆಲ್ಲರನ್ನೂ ಕ್ಷಮಿಸುತ್ತೇವೆ. ನಮ್ಮನ್ನು ನಾವು ಕ್ಷಮಿಸುತ್ತೇವೆ. ಕಡೆ ಸ್ಟೆಪ್ಪು, ನಮ್ಮ ನೆತ್ತಿ ಮೇಲೆ ಅಂಗೈಯನ್ನು ಇಟ್ಕೊಳ್ಳೋಣ. ತಲೆಯ ಚರ್ಮ ಸೃಷ್ಟಿಸ್ತಾ ಬನ್ನಿ. ಇಲ್ಲಿ ಹೇಳಬೇಕು, ಹೇ ಪರಮಾತ್ಮ, ನಮಗೆ ಆತ್ಮ ಸಾಕ್ಷಾತ್ಕಾರ ಕೊಡಿ. ಹೇ ಭಗವಂತ, ನಮಗೆ ಆತ್ಮ ಸಾಕ್ಷಾತ್ಕಾರ ಕೊಡಿ. ಹೇ ಪರಮಾತ್ಮ, ನಮಗೆ ಯೋಗ ಘಟಿತ ಆಗುವಂತೆ ಮಾಡಿ. ಹೇ ಪರಮಾತ್ಮ, ನಮಗೆಲ್ಲರಿಗೂ ಯೋಗ ಘಟಿತ ಆಗುವಂತೆ ಮಾಡಿ. ಹೇ ಪರಮಾತ್ಮ, ನಮಗೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರವನ್ನು ನೀಡಿ. ಹೇ ಪರಮಾತ್ಮ, ನಮಗೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರವನ್ನು ನೀಡಿ. ಕೈ ಇಳಿಸಿ ಒಂದು ಅರ್ಧ ನಿಮಿಷ, 30 ಸೆಕೆಂಡು ಮೌನವಾಗಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ ನಮ್ಮ ಎಡಗೈನ ತಲೆ ಮೇಲೆ ತಗೊಳ್ಳೋಣ. ತಲೆ ಮುಟ್ಟಬಾರ್ದು. 2-3 ಇಂಚ್ ಮೇಲೆ ಕೆಮ್ಮಿ. ಎಡಗೈ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ. ತಲೆ ಮೇಲಿಂದ ನಿಮಗೆ ಕಣ್ಣಿಗೆ ಬರ್ತಾ ಇದೆಯಾ, ಬಿಸಿ ಬರ್ತಾ ಇದೆಯಾ, ತಲೆ ಮುಟ್ಟುವಾಗಿಲ್ಲ. ಕುಂಡಲಿನಿ ಶಕ್ತಿ ಮೇಲೆ ಇದೆ ಸಾಕ್ಷಿ. ನೀವು ಎಷ್ಟು ಭಕ್ತಿಯಿಂದ ಕೂತ್ಕೊಂಡಿಲ್ಲ ಅದು ನಿಮಗೆ ಗೊತ್ತಾಗ್ತದೆ.
ಕೈನ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಮೂವ್ ಮಾಡಿಬೇಕಾದ್ರೆ ನಿಧಾನಕ್ಕೆ ಕಣ್ಣು ಬರ್ತಾ ಇದೆಯಾ, ಹೆಚ್ಚು ಬರ್ತಾ ಇದೆಯಾ ನೋಡ್ಕೊಳ್ಳಿ. ಈಗ ಡಿವೈನ್ ಕಲೆಕ್ಷನ್ ಆಗ್ತಾ ಇದೆ ನಿಮಗೆ, ಇದನ್ನೇ ನೀವು ಅನುಭವಕ್ಕೆ ಹೋಗ್ತಾರೆ. ಈಗ ಎಡಗೈನ ಇಳಿಸಿ ಬಲಗೈಲಿ ನೋಡೋಣ. ಎರಡು ಕೈಯಲ್ಲಿ ಯಾಕೆ ನೋಡಬೇಕಂದ್ರೆ ಇಡನಾಡಿ ಮತ್ತು ಪಿಂಗಳ ನಾಡಿ ಎರಡು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ತಲೆ ಮುಟ್ಟು ಆಗಿದೆ. ಒಂದು 3-4 ಇಂಚು ಮೇಲಕ್ಕಿರಲಿ. ನಿಧಾನಕ್ಕೆ ಬಲಗೈಲಿ ಹಿಂದೆ ಮುಂದೆ ಮೂವ್ ಮಾಡಿ ನಿಮ್ಮದೇ ಕುಂಡಲಿನಿ ಶಕ್ತಿ, ಬೇರೆ ಇರ್ತಲ್ಲ, ನಿಮ್ಮ ಕುಂಡಲಿನಿ ಶಕ್ತಿ ಯಾವ ರೀತಿ ಆಕ್ಟಿವೇಟ್ ಆಗಿದೆ ಅಂತ ನಿಮ್ಮ ಅನುಭವ ಬರುತ್ತೆ. ಕೈ ಇಳಿಸಿ, ಈ ಕಣ್ಬಿಡಿ, ಈಗ ಹೇಳಿ ಸರ್ ಏನು ಅನುಭವ, ಕಣ್ಣಿಗಾಯ್ತಾ, ಬಿಸಿ ಆಯಿತು, ಏನು ನಿಮ್ಮ ಕೈಯಲ್ಲಿ ಮೇಲ್ಗಡೆ ಅನುಭವ ಬರುತ್ತೆ.